ಎಲ್ಲರಿಗೂ ನಮಸ್ಕಾರ. ನಾನು ಲಲಿತಾ. ಆಹಾರ ಶ್ರೀ ಚಾನಲ್ಗೆ ತಮಗೆಲ್ಲರನ್ನು ಸ್ವಾಗತಿಸ್ತಾ ಇದ್ದೀನಿ. ನಾನು ಇವತ್ತು ಮನೆಯಲ್ಲಿರುವ ಕೆಲವು ಪದಾರ್ಥಗಳಿಂದ ರುಚಿಯಾಗಿ ತುಂಬಾ ಸುಲಭವಾಗಿ ಸರಳವಾಗಿ ಮಾವಿನ ಹಣ್ಣಿನ ಪಾಯಸವನ್ನು ಈ ಮಾವಿನ ಹಣ್ಣಿನ ಸೀಸನ್ನಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಇವಾಗ ಮಾವಿನ ಹಣ್ಣು ಸೀಸನ್ ಆಗಿರೋದ್ರಿಂದ ಮಾವಿನ ಹಣ್ಣಿನ ವೈವಿಧ್ಯಮಯ ಅಡುಗೆಗಳನ್ನು ನಾವು ಮಾಡ್ಕೋಬಹುದು. ಹಾಗಿದ್ರೆ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ ನೋಡಿ, ನಾನು ಅರ್ಧ ಬೌಲಷ್ಟು ಇಲ್ಲಿ ಅಕ್ಕಿ ತೊಗೊಂಡಿದ್ದೀನಿ. ಅಕ್ಕಿ ತೊಗೊಂಡು ಇದನ್ನು ಚೆನ್ನಾಗಿ ತೊಳೆದು 2 ಸಲ ತೊಳೆದಿದ್ದೀನಿ. ತೊಳೆದು ಅದರಲ್ಲಿ ನೀರು ಹಾಕಿ ನಾವು ಇದನ್ನು ಒಂದು 20 ನಿಮಿಷ ಅಕ್ಕಿಯನ್ನು ನೆನಲಿಕ್ಕೆ ಬಿಡಬೇಕು. ಈಗ ಪಾಯಸ ಮಾಡಲಿಕ್ಕೆ ಕೆಲವೊಂದು ತಯಾರಿಗಳನ್ನು ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ, ನಾನು 2 ಮಾವಿನ ಹಣ್ಣು ತೊಗೊಂಡಿದ್ದೀನಿ. ಮಾವಿನ ಹಣ್ಣನ್ನು ಮೇಲಿನ ತೊಟ್ಟು ತೆಗೆದು ಇದನ್ನು ಕಟ್ ಮಾಡ್ಕೋಬೇಕು. ನೀವು ಯಾವ ರೀತಿಯಾದ್ರೂ ಕಟ್ ಮಾಡಿ ತಗೋಬಹುದು. ತುಂಬಾ ಸುಲಭ ಈ ರೆಸಿಪಿ ಮಾಡೋದು. ಇವಾಗ ಈ ರೀತಿಯಾಗಿ ಕಟ್ ಮಾಡಿಕೊಂಡು ನಾನು ಇಲ್ಲಿ ಚಾಕುವಿನಿಂದ ತೆಗಿತಾ ಇದ್ದೀನಿ. ಇದು ಚಾಕುವಿನಿಂದ ಸರಿಯಾಗಿ ಬರಲ್ಲ, ಹೀಗಾಗಿ ನಾನು ಈಗ ಸ್ಪೂನ್ ತಗೊಂಡು ಸ್ಪೂನ್ನಿಂದನೇ ತೆಗಿತಾ ಇದ್ದೀನಿ. ನೋಡಿ, ಇಲ್ಲಿ ಈ ರೀತಿಯಾಗಿ ಸ್ಪೂನ್ನಿಂದ ತೆಗೆದ್ರೆ ಕ್ಲಿಯರಾಗಿ ಬರುತ್ತೆ. ಈಗ ಈ ತೆಗೆದಿರುವಂಥ ಮಾವಿನ ಹಣ್ಣಿನ ಪಲ್ಪನ್ನು ಇಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡು ಆ ಮಿಕ್ಸಿ ಜಾರ್ನಲ್ಲಿ ಹಾಕಿ ನಾವು ಇದನ್ನು ಪೇಸ್ಟ್ ಮಾಡ್ಕೋಬೇಕು. ಇವಾಗ ನೀವು ಇಲ್ಲಿ ನೋಡ್ಬೋದು. ಇಲ್ಲಿ ನೋಡಿ, ಈ ರೀತಿಯಾಗಿ ನಾನು ಪೇಸ್ಟ್ ಮಾಡಿ ತಗೊಂಡಿದ್ದೀನಿ. ಈಗ ಇಲ್ಲಿ ನಾವೇನು ಅಕ್ಕಿ ನೆನಲಿಕ್ಕೆ ಇಟ್ಟಿದ್ವಲ್ಲ, ಇಲ್ಲಿ 20 ನಿಮಿಷ ಆಗಿದೆ. ಇದನ್ನು ನೀರೆಲ್ಲ ನಾವು ಬಸಿದು ತಗೋಬೇಕು. ಅಂದರೆ ಡ್ರೈ ಆಗಿ ಮಾಡ್ಕೋಬೇಕು ಅಕ್ಕಿ. ನೀರೆಲ್ಲ ತೆಗೆದಾದ ನಂತರ ಒಂದು 5 ನಿಮಿಷ ಬಿಡಬೇಕು, ನೀರೆಲ್ಲ ಇಳಿದು ಹೋಗಲಿ ಚೆನ್ನಾಗಿ. ಇವಾಗ ಇಲ್ಲಿ 5 ನಿಮಿಷ ಆಗಿದೆ, ಅಕ್ಕಿ ಕೂಡ ಡ್ರೈ ಆಗಿದೆ. ಈಗ ಇದನ್ನು ನಾವು ಮಿಕ್ಸಿ ಜಾರಿಗೆ ಹಾಕಿ ಇದು ತರಿಯಾಗಿ ಪೌಡರ್ ಮಾಡ್ಕೋಬೇಕು. ನಮ್ಮ ರವೆ ಇರುತ್ತೆ ನೋಡಿ, ಬಾಂಬೆ ರವೆ ಅಥವಾ ಚಿರೋಟಿ ರವೆ, ಆ ರೀತಿಯಾಗಿ ಮಾಡ್ಕೋಬೇಕು. ಈಗ ನಾನಿಲ್ಲಿ ಇನ್ನೊಂದು ಕಡೆ ಅರ್ಧ ಲೀಟ್ರ್ ಹಾಲು ಇಲ್ಲಿ ಕಾಯಲಿಕ್ಕೆ ಇಟ್ಕೊಳ್ತಾ ಇದ್ದೀನಿ. ಈಗ ಇಲ್ಲಿ ನೀವು ನೋಡ್ಬೋದು, ಅಕ್ಕಿ ನೋಡಿ ನಾನು ಇಲ್ಲಿ ಪೌಡ್ರ್ ಮಾಡಿ ತೊಗೊಂಡಿದ್ದೀನಿ. ಅಂದರೆ ರವೆ ಥರ ಆಗಿದೆ ಇದು. ಈ ರೀತಿಯಾಗಿ ನಾವು ರುಬ್ಕೋಬೇಕಾಗುತ್ತೆ. ಪಾಯಸ ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ಮಾಡೋದ್ರಿಂದ. ಇವಾಗ ನೋಡಿ, ಈ ರೀತಿಯಾಗಿದೆ. ಈಗ ನಾವೇನು ಹಾಲು ಬಿಸಿ ಮಾಡಲಿಕ್ಕೆ ಇಟ್ಟಿದ್ವಲ್ಲ, ಇಲ್ಲಿ ಹಾಲು ಕೂಡ ಬಿಸಿಯಾಗಿದೆ. ಈಗ ನಾವು ಅಕ್ಕಿಯಿಂದ ರವೆ ಏನು ಮಾಡ್ಕೊಂಡಿದ್ದೀವಲ್ಲ, ಅದರಲ್ಲಿ ಸ್ವಲ್ಪ ನೀರು ಇಲ್ಲಿ ಹಾಕ್ತಾಯಿದ್ದೀನಿ. ಒಂದು ಅರ್ಧ ಗ್ಲಾಸ್ನಷ್ಟು ಇಲ್ಲಿ ನೀರು ಸೇರಿಸಿದ್ದೀನಿ. ನೀವು ಹಾಲು ಬೇಕಾದ್ರೂ ಹಾಕ್ಬೋದು ಇದರಲ್ಲಿ. ಈಗ ಇದನ್ನು ಈ ಹಾಲಿಗೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಕೈ ಬಿಡದನೇದು ತಿರುಗಿಸ್ತಾ ಇರಿ, ಇಲ್ಲಾಂದರೆ ಗಂಟು ಆಗುತ್ತೆ. ಚೆನ್ನಾಗಿ ನಾವು ತಿರುಗಿಸ್ತಾ ಇರಬೇಕು. ಇವಾಗ ನೋಡಿ, ಇದು ತಿಕ್ಕಾಗಿದೆ. ಇನ್ನೂ ಸ್ವಲ್ಪ ಆಗಬೇಕು ಇದು. ಹಾಲಿನಲ್ಲಿ ಅಕ್ಕಿ ರವೆ ಚೆನ್ನಾಗಿ ಬೆಂದಿದೆ, ದಪ್ಪ ಕೂಡ ಆಗಿದೆ, ನೀವು ಇಲ್ಲಿ ನೋಡಬಹುದು. ಇವಾಗ ನಾವು ಇದರಲ್ಲಿ ಈ ಮಾವಿನ ಹಣ್ಣಿನ ಪಲ್ಪೇನು ನಾವು ಮಿಕ್ಸರ್ನಲ್ಲಿ ರುಬ್ಕೊಂಡಿದ್ದೀವಲ್ಲ, ಅದನ್ನು ಇದರಲ್ಲಿ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ತುಂಬ ಸುಲಭ ಈ ಪಾಯಸ ಮಾಡ್ಕೊಳ್ಳೋದು, ಈಸಿಯಾಗಿ ಮಾಡ್ಕೋಬೋದು. ಒಂದು 15ರಿಂದ 20 ನಿಮಿಷದಲ್ಲಿ ನಾವು ಈ ಪಾಯಸವನ್ನು ರೆಡಿ ಮಾಡ್ಕೋಬೋದು. ಯಾರಾದರೂ ಮನೆಗೆ ಗೆಸ್ಟ್ ಬರ್ತಾ ಇದ್ದಾರೆ ಅಂದಾಗ ನಾವು ಈ ರೀತಿಯಾಗಿ ಮಾಡ್ಕೋಬೋದು. ಅಕ್ಕಿ ಒಂದನ್ನು ನಾವು ನೆನಲಿಕ್ಕೆ ಇಟ್ಟರೆ ಸಾಕು, ಬೇಗನೆ ಮಾಡ್ಕೋಬಹುದು. ಹಾಗೆಯೇ ಇಲ್ಲಿ ಬಾದಾಮ್ ಮತ್ತು ಪಿಸ್ತಾ ನಾನಿಲ್ಲಿ ಚಿಕ್ಕ ಚಿಕ್ಕ ಚೂರುಗಳನ್ನು ಮಾಡಿ ಹಾಕ್ತಾಯಿದ್ದೀನಿ. ಹಾಗೆಯೇ ನೀವು ಇದರಲ್ಲಿ ಗೋಡಂಬಿಯನ್ನು ಕೂಡ ಹಾಕಬಹುದು, ತುಂಬ ಚೆನ್ನಾಗಿರುತ್ತೆ. ಇದನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆಯೇ ನಾನಿಲ್ಲಿ ಸಕ್ಕರೆ ಹಾಕ್ತಾಯಿದ್ದೀನಿ. ಸಕ್ಕರೆ ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ನಾನು ಸಕ್ಕರೆ ಇಲ್ಲಿ 1/4 ಕಪ್ಪಷ್ಟು ತೊಗೊಂಡಿದ್ದೀನಿ. ನಿಮಗೆ ಸಿಹಿ ಹೆಚ್ಚು ಬೇಕಂದರೆ ನೀವು ಸ್ವಲ್ಪ ಅರ್ಧ ಕಪ್ಪಷ್ಟು ಕೂಡ ಹಾಕಬಹುದು, ಚೆನ್ನಾಗಿರುತ್ತೆ. ಇಲ್ಲಾಂದರೆ ನೀವು ಸಕ್ಕರೆ ಬೇಡ ಅಂದರೆ ಕಂಡೆನ್ಸ್ ಮಿಲ್ಕ್ನೂ ಕೂಡ ನೀವು ಇದರಲ್ಲಿ ಸೇರಿಸ್ಬೋದು. ಹಾಗೆಯೇ ಸ್ವಲ್ಪ ಒಂದು ಚಿಟಿಕೆಯಷ್ಟು ಉಪ್ಪು ಸೇರಿಸಿದ್ದೀನಿ. ಒಂದು 4 ಏಲಕ್ಕಿಯನ್ನು ಇಲ್ಲಿ ಪುಡಿ ಮಾಡಿ ನಾನು ಹಾಕಿದ್ದೀನಿ. ನಿಮ್ಮ ಹತ್ರ ಏಲಕ್ಕಿ ಪೌಡ್ರ್ ಇತ್ತು ಅಂದರೆ ಅದನ್ನು ಕೂಡ ನೀವು ಹಾಕಬಹುದು. ಇವಾಗ ಇಲ್ಲಿ ಪಾಯಸ ರೆಡಿಯಾಗಿದೆ. ಈಗ ಗ್ಯಾಸನ್ನು ಆಫ್ ಮಾಡಿ ಇದನ್ನು ನಾನೀಗ ಒಂದು ಬೌಲ್ನಲ್ಲಿ ಸರ್ವ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿದೆ, ಟೇಸ್ಟು ಕೂಡ ತುಂಬ ಚೆನ್ನಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ. ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಹಾಗೆಯೇ ಇನ್ನಷ್ಟುವಾಗಿ ಸುಲಭವಾಗಿ ಮಾಡುವಂಥ ಅಡುಗೆಗಳನ್ನು ನೋಡಲಿಕ್ಕೆ ಆಹಾರ ಶ್ರೀ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮೇಲ್ಗಡೆ ಡೆಕೋರೇಷನ್ಗೆ ನಾನು ಬಾದಾಮ್, ಪಿಸ್ತಾ ಮತ್ತು ಮಾವಿನ ಹಣ್ಣನ್ನು ಹಾಕಿದ್ದೀನಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ ತಮಗೆಲ್ಲರಿಗೂ ನನ್ನ ಆತ್ಮೀಯ ಧನ್ಯವಾದಗಳು.